ಹಾಯ್ ಗೈಸ್, ವೆಲ್ಕಮ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ತಮ್ನೈಲ್ಗೆ ಈ ಥರ ವೈಟ್ ಕಲರಲ್ಲಿ ಲೈನ್ ಹಾಕಿರ್ತಾರಲ್ಲ, ವೈಟ್ ಅಥವಾ ಬೇರೆ ಯಾವುದಾದ್ರೂ ಕಲರ್ ನೀವು ಯೂಸ್ ಮಾಡ್ಕೊಳ್ಬೋದು. ಅದನ್ನು ಯಾವ ಥರ ಹಾಕೋದು ಈಸಿಯಾಗಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಈ ಥರ ತಮ್ನೈಲ್ಗೆ ಹಾಕಿದಾಗ ವಿಡಿಯೋ ಅಂದರೆ ತಮ್ನೈಲು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಹಾಗಾಗಿ ಇದನ್ನು ಯೂಸ್ ಮಾಡಿ ಅಂತ ನಾನು ಕೂಡ ಸಜೆಸ್ಟ್ ಮಾಡ್ತೀನಿ. ಇದನ್ನು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು. ಅದು ಹೇಗೆ ಅಂತ ನಾನು ತೋರಿಸ್ತೀನಿ. ನಿಮಗೆ ಈ ಥರ ಮಾಡೋದಕ್ಕೆ 2 ಆ್ಯಪ್ಗಳು ಬೇಕಾಗುತ್ತೆ. ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದಕ್ಕೆ ನೀವು ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಕೊಳ್ಬೋದು. ನಾನು ಬ್ಯಾಕ್ಗ್ರೌಂಡ್ ಎರೇಸರ್ನ ಯೂಸ್ ಮಾಡ್ತೀನಿ. ಅದನ್ನು ಈಗಾಗಲೇ ವಿಡಿಯೋ ಮಾಡಿ ತೋರಿಸಿದ್ದೀನಿ, ಮತ್ತೇನು ತೋರಿಸ್ತೀನಿ ಈ ವಿಡಿಯೋದಲ್ಲೂ ನೋಡಿ, ಓಕೆನಾ? ನೆಕ್ಸ್ಟು ಅದಾದಮೇಲೆ ಪಿಕ್ಸೆಲ್ ಲ್ಯಾಬಲ್ಲಿ ಹೋಗಿ ತಮ್ನೈಲ್ನ ನಾವು ರೆಡಿ ಮಾಡಬೇಕಾಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಾನು ಆವಾಗಲೇ ಹೇಳ್ದಾಗೆ ನಾನು ಫೋಟೋ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡೋದಕ್ಕೆ ಬ್ಯಾಕ್ಗ್ರೌಂಡ್ ಎರೇಸರ್ ಅಪ್ಲಿಕೇಶನ್ನ ಯೂಸ್ ಮಾಡ್ತೀನಿ. ಹಾಗಾಗಿ ಅದನ್ನು ಓಪನ್ ಮಾಡಿಕೊಂಡು ರಿಮೂವ್ ಬ್ಯಾಕ್ಗ್ರೌಂಡ್ನ ಕೊಡ್ತೀನಿ. ನೆಕ್ಸ್ಟು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದು ತಾನಾಗೇ ಬ್ಯಾಕ್ಗ್ರೌಂಡ್ ಪೂರ್ತಿ ರಿಮೂವ್ ಆಗುತ್ತೆ, ನಮ್ಮ ಫೋಟೋ ಮಾತ್ರ ಇರುತ್ತೆ. ಈ ರೀತಿ ಬ್ಯಾಕ್ಗ್ರೌಂಡು ಕಟ್ ಆಗುತ್ತೆ. ನೆಕ್ಸ್ಟು ಮೇಲ್ಗಡೆ ರೈಟ್ ಮಾರ್ಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸೇವ್ ಆಪ್ಷನ್ ಮೇಲೆ ಕೊಟ್ಟಾಗ ನಮ್ಮ ಫೋಟೋ ಹೋಗ್ಬಿಟ್ಟು ಗ್ಯಾಲರಿನಲ್ಲಿ ಸೇವ್ ಆಗಿರುತ್ತೆ. ನೋಡಿ, ಈಗ ನೀಟಾಗಿ ಫೋಟೋ ಕಟ್ ಆಗಿದೆ, ಅದು ನಮ್ಮ ಗ್ಯಾಲರಿನಲ್ಲಿ ಇರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ಅಲ್ಲಿ ಫ್ರಮ್ ಗ್ಯಾಲ್ರಿ ಸೆಲೆಕ್ಟ್ ಮಾಡಿಕೊಂಡು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಈಗ ನಮಗೆ ಔಟ್ಲೈನ್ ಬೇಕಾಗಿರುತ್ತೆ. ಸೊ ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನೀವು ಮಾಡ್ಕೊಳ್ಬೋದು. ಕೆಳಗಡೆ ಥರ್ಡ್ ಆಪ್ಷನ್ ಇದೆಯಲ್ಲ, ಪಕ್ಕ ಥರ್ಡ್ ಆಪ್ಷನ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಸ್ಟ್ರೋಕ್ ಅಂತ ಒಂದು ಆಪ್ಷನ್ ಇರುತ್ತೆ. ಸ್ಟ್ರೋಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸ್ಟ್ರೋಕು, ಶಾಡೋ, ಇನ್ನರ್ ಶಾಡೋ ಈ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ ಇದರಲ್ಲಿ. ಪಿಕ್ಸೆಲ್ ಲ್ಯಾಬ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಿದ್ರೆ ನೋಡಿ. ಈಗ ನಾನು ಸ್ಟ್ರೋಕ್ನ ಅನೇಬಲ್ ಮಾಡಿಕೊಂಡು ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಕೊಟ್ಕೊಂಡ್ರೆ ಆ ಕಲರಲ್ಲಿ ಔಟ್ಲೈನು ಬರುತ್ತೆ, ಓಕೆನಾ? ನೀವು ಕಲರ್ಸ್ನ ಬೇಕಿದ್ರೆ ಚೇಂಜ್ ಮಾಡ್ಕೊಳ್ಬೋದು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೇವ್ ಆಗಿರುತ್ತೆ. ಸೈಜ್ ಬೇಕಿದ್ರೆ ಆಲ್ಟರ್ ಮಾಡ್ಕೊಳ್ಬೋದು. ನೋಡಿ, ಥಿಕ್ನೆಸ್ಸು ಆ ಲೈನ್ನ ಡ್ರ್ಯಾಗ್ ಮಾಡಿದ್ರೆ ಎಷ್ಟು ಜಾಸ್ತಿ ಬೇಕೋ ಅಷ್ಟು ಥಿಕ್ನೆಸ್ನ ನಾವು ಮಾಡ್ಕೊಳ್ಬೋದು. ಈ ರೀತಿಯಾಗಿ ನಾವು ಔಟರ್ ಲೈನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಶಾಡೋಗೆ ಹೋಗ್ಬಿಟ್ಟು ಶಾಡೋನ ಎನೇಬಲ್ ಮಾಡಿಕೊಂಡ್ರೆ ಆ ಶಾಡೋ ಬರುತ್ತೆ. ಅದರಲ್ಲೂ ಕೂಡ ಕಲರ್ಸ್ನ ನೀವು ಚೂಸ್ ಮಾಡ್ಕೊಳ್ಬೋದು. ಬ್ಲ್ಯಾಕ್ ಕಲರಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಬ್ಲ್ಯಾಕ್ನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಥರ ಔಟ್ಲೈನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಏನಿಲ್ಲ ಗೈಸ್, ಫಸ್ಟು ಫೋಟೋನ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಪಿಕ್ಸೆಲ್ ಲ್ಯಾಬಿಗೆ ಬಂದುಬಿಟ್ಟು ಆ ಫೋಟೋನ ಹಾಕ್ಬಿಟ್ಟು ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅನೇಬಲ್ನ ಮಾಡ್ಕೊಳ್ಳಿ. ನೆಕ್ಸ್ಟು ಶಾಡೋನ ಅನೇಬಲ್ನ ಮಾಡ್ಕೊಳ್ಳಿ. ಅಷ್ಟು ಮಾಡಿದಾದಮೇಲೆ ಈ ರೀತಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಟೆಕ್ಸ್ಟ್ನ ಹಾಕ್ಬಿಟ್ಟು ನೀವು ತಮ್ನೈಲ್ನ ಕ್ರಿಯೇಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್